ಆ ಮನೆಯಲ್ಲೇ ಇಟ್ಕೊಳ್ಳಿ. ಕಿಟಕಿ ಪಕ್ಕದಲ್ಲೋ ಬಾಗಲ್ ಪಕ್ಕದಲ್ಲೋ ಇಟ್ಕೋಬೇಕು. ಸ್ಮೆಲ್ ಬರೋ ಹತ್ರ, ಗಲೀಜಾಗಿರೋ ಹತ್ರ, ಮತ್ತೆ ಇದು ಬಿಸಿ ಜಾಸ್ತಿ ಬರೋ ಹತ್ರ ಎಲ್ಲ ಇಡಬಾರ್ದು. ಪ್ಲಗ್ ಇದೆ, ಇದು ಒಂದು 2 ಅಡಾಪ್ಟರ್ ಕನೆಕ್ಷನ್ ಇದೆ. 3ನ ತಗೊಂಡು ಕರೆಂಟ್ಗೆ ಆಗ್ಬೋದು. ನೋಡಿ, ಇದೆ ಅಡಾಪ್ಟರ್ಸ್, ಅದರಲ್ಲಿ ಇಟ್ಟಿದ್ದೀವಿ. ಒಂದು ದೊಡ್ಡದಿರುತ್ತೆ, ಇನ್ನೊಂದು ಚಿಕ್ಕದಿರುತ್ತೆ ಸರ್. ಇದಕ್ಕೆ 3 ಪಿನ್ ಇರುತ್ತೆ ಒಳಗಡೆ. ನೋಡಿ, ಈ ಥರ 3 ಪಿನ್ ಇರುತ್ತೆ. ಇನ್ನೊಂದಕ್ಕೆ 2 ಪಿನ್ ಇರುತ್ತೆ. 3 ಪಿನ್ ಇರ್ತಕ್ಕಂಥ ದೊಡ್ಡ ಅಡಾಪ್ಟರ್ ತಗೊಂಡ್ಬಂದು ನೋಡಿ ಈ ಕಡೆ ಫಸ್ಟ್ ಇದಕ್ಕೆ ಹಾಕೋದು. ಇದು ಹಾಕಿದ ತಕ್ಷಣ ನಮ್ಗೆ ಒಳಗಡೆ ಫ್ಯಾನ್ಗಳು ರನ್ನಿಂಗ್ ತಗೊಳುತ್ತೆ. ಈ ಕರೆಂಟ್ ಪ್ಲಗ್ ಇದೆ ಅಲ್ವಾ, ಕರೆಂಟ್ಗೆ ಆಗ್ಬಿಡೋದು. ಮೋಟ್ರ್ ಆಟೋಮೆಟಿಕ್ ಟರ್ನಿಂಗ್ ಸ್ಟಾರ್ಟ್ ಆಗುತ್ತೆ. ನೀವೇನು ತಿರ್ಸಂಗಿಲ್ಲ. ಈ ಮೋಟ್ರ್ ನಿಮಗೆ 2 ಗಂಟೆಗೆ ಒಂದ್ಸಾರಿ ಒಂದು 20 ಸೆಕೆಂಡ್ ಮಾತ್ರ ಟರ್ನಿಂಗ್ ಆಗ್ಬಿಟ್ಟು ಅದ್ರ ಮೊಟ್ಟೆಗಳು ತಿರ್ಸ್ಕೊಂಡ್ಬಿಟ್ಟು ಆಫ್ ಆಗ್ಬಿಡುತ್ತೆ. 90 ಮೊಟ್ಟೆನಲ್ಲಿ ನೀವು 20 ಇದ್ರೆ 20, 30 ಇದ್ರೆ 30, 50 ಇದ್ರೆ 50, ಎಷ್ಟಿದ್ರೆ ಅಷ್ಟು ಆಫ್ ಮಾಡ್ಕೋಬಹುದು. ಅದನ್ನ ದಿನಕ್ಕೆ 2 ಬಾರಿ, ಬೆಳಗ್ಗೆ ಒಂದ್ಸರಿ, ಸಾಯಂಕಾಲ ಒಂದ್ಸರಿ, 1 ನಿಮಿಷ ಓಪನ್ ಮಾಡಿ ಕ್ಲೋಸ್ ಮಾಡ್ಬೋದು ಸರ್. ನೋಡಿ, ಇಂಥದ್ದು ಬ್ರೂಡಿಂಗ್ ಸೆಟಪ್ ಅಂತಾರೆ ಇದನ್ನ. ಬ್ರೂಡಿಂಗ್ ಸೆಟಪ್ ಅಂತಾರೆ ಇದನ್ನ. ಇದರಲ್ಲಿ ಒಂದು ಕಟನ್ ಬಾಕ್ಸ್ ಒಂದು ತಗೊಂಡು ಅದರಲ್ಲಿ ಒಂದು 100 ವಾಟ್ಸ್ ಬಲ್ಬ್ ಒಂದು ಹಾಕೊಂಡು ಒಂದು ಬ್ರೈಲರ್ ಸ್ಟಾರ್ಟರ್ ಫೀಡ್ ನೀರು ಹಾಕೊಂಡು ನೋಡಿ ಮರಿಗಳು ನೋಡಿ ಥರ ಬಿಟ್ಕೊಳ್ಳಿ ಅಷ್ಟೇ. ಫೀಡ್ ತಿನ್ಕೊತವೆ, ನೀರು ಕುಡಿತವೆ, ಆರಾಮಾಗಿರ್ತವೆ. ನಮ್ಮಲ್ಲಿ ನಿಮ್ಗೆ ಸಿಗ್ತಕ್ಕಂಥದ್ದು 80 ಮೊಟ್ಟೆ ಹಿಡಿತಕ್ಕಂಥದ್ದು, 160 ಮೊಟ್ಟೆ ಹಿಡಿತಕ್ಕಂಥದ್ದು 2 ಕೆಪಾಸಿಟಿ ಸಿಗುತ್ತೆ. 80ರದಾದ್ರೆ ನಿಮಗೆ 7,500 ಆಗುತ್ತೆ. 1 ವರ್ಷ ವ್ಯಾರಂಟಿ ಇರುತ್ತೆ. ಒಂದು ಟೆಂಪ್ರೇಚರ್ ಕಂಟ್ರೋಲಿಂಗ್ ಮೀಟರ್ ಎಕ್ಸ್ಟ್ರಾ ಬರುತ್ತೆ ನಿಮಗೆ. ನೆಕ್ಸ್ಟ್ ಸಿಗ್ತಕ್ಕಂಥದ್ದು 160 ಮೊಟ್ಟೆದು 10,500 ಆಗುತ್ತೆ. 3 ವರ್ಷ ವ್ಯಾರಂಟಿ ಇರುತ್ತೆ. ಇಂಕ್ಯುಬೇಟರ್ ತರ ಇರುತ್ತೆ. ಏನಿಲ್ಲ, ನೀವು ನೆಲದಿಂದ ಒಂದು 2 ಅಡಿ ಹೈಟಲ್ಲಿ ಫ್ರೆಶ್ ಗಾಳಿ ಬರ್ತಕ್ಕಂಥ ಪ್ರದೇಶದಲ್ಲಿ 1.5 ಅಡಿ 2 ಅಡಿ ಹೈಟಲ್ಲಿ ಆ ಮನೆಯಲ್ಲೇ ಇಟ್ಕೊಳ್ಳಿ. ಕಿಟಕಿ ಪಕ್ಕದಲ್ಲೋ ಬಾಗಲ್ ಪಕ್ಕದಲ್ಲೋ ಇಟ್ಕೋಬೇಕು. ಸ್ಮೆಲ್ ಬರೋ ಹತ್ರ, ಗಲೀಜಾಗಿರೋ ಹತ್ರ, ಮತ್ತೆ ಇದು ಬಿಸಿ ಜಾಸ್ತಿ ಬರೋ ಹತ್ರ ಎಲ್ಲ ಇಡಬಾರ್ದು. ನೀಟಾಗಿ ಫ್ರೆಶ್ ಆಗಿ ಆರಾಮಾಗಿ ಗಾಳಿ ಬರಲಿ, ತಂಪಾಗಿರಲಿ ಅಷ್ಟೇ. ಮಳೆ ಬೀಳಬಾರ್ದು, ಬಿಸಿಲು ಬೀಳಬಾರ್ದು. ಮೇಲೆ ನೀಟಾಗಿ ಇಟ್ಕೊಳ್ಳಿ. ನಿಮ್ಗೆ ಇಲ್ಲೊಂದು ಪವರ್ ಪ್ಲಗ್ ಇದೆ. ಇದು ಒಂದು 2 ಅಡಾಪ್ಟರ್ ಕನೆಕ್ಷನ್ ಇದೆ. 3ನ ತಗೊಂಡು ಕರೆಂಟ್ಗೆ ಆಗ್ಬೋದು. ಅಡಾಪ್ಟರ್ ಅಂತ ನೋಡಿ ನಿಮ್ಗೆ ಈ ಥರ ಇರುತ್ತೆ. ಇದರಲ್ಲಿ ಒಂದು 3 ಪಿನ್ ಒಂದು ಬರುತ್ತೆ, ಒಂದು 2 ಪಿನ್ ಇರ್ತಕ್ಕಂಥದ್ದು 2 ಬರುತ್ತೆ. ಈ 3 ಪಿನ್ ಇರ್ತಕ್ಕಂಥದ್ದನ್ನ ನೋಡಿ ಈ ಕಡೆ ಕನೆಕ್ಟ್ ಮಾಡಬೇಕು. 2 ಪಿನ್ ಇರ್ತಕ್ಕಂಥದ್ದನ್ನ ಈ ಕಡೆ ಮಧ್ಯದಲ್ಲಿರೋದು ಕನೆಕ್ಟ್ ಮಾಡಬೇಕು. 3 ತಗೊಂಡು ಕರೆಂಟ್ ಆದರೆ ಸಿಸ್ಟಮ್ ಎಲ್ಲ ಆನ್ ಆಗಿಬಿಡುತ್ತೆ. ನೀವು ಇದರ ತಲ ಪ್ಲಗ್ ತೆಗಿಯೋ ಥರ ಇರುತ್ತೆ. ನೀವು ತೆಗೆದು ನೋಡಿ ಪಕ್ಕದಲ್ಲಿ ಇಟ್ಕೋಬಹುದು. ನಿಮ್ಗೆ ಇದರಲ್ಲಿ ಒಂದು ವಾಟರ್ ಟಬ್ ಇರುತ್ತೆ. ಇದರಲ್ಲಿ ಒಂದು 2 ಬಲ್ಬ್ಸ್ ಇರುತ್ತೆ ಸರ್. ಬಲ್ಬ್ ಪ್ಲೇಸಲ್ಲಿ ಬಲ್ಬ್ ಹಾಕ್ಕೊಂಡ್ಬಿಡುತ್ತೆ. 100 ವಾಟ್ಸ್ ಹೋಗಲ್ಲ ಸರ್. ಎಲ್ಲ ಕ್ವಾಲಿಟಿ ಮೆಟೀರಿಯಲ್ ಇರುತ್ತೆ, ನಿಮ್ಗೆ ಹೋಗಲ್ಲ. ಕ್ವಾಲಿಟಿ ಇಲ್ಲ ಅಂದರೆ ಎಲ್ಲ ಬರ್ನ್ ಆಗ್ತದೆ. ಹೌದು, ಹೇಳ್ತೀನಿ. ಪ್ಲಗ್ ಕನೆಕ್ಟ್ ಮಾಡಿದ್ರೆ ಆಗೋಯ್ತು. ಇದೆರಡು ಕನೆಕ್ಷನ್ ಮಾಡಿಬಿಡೋದು. ನಿಮಗೆ ನೋಡಿ ಅಡಾಪ್ಟರ್ಸ್ ಎಲ್ಲ ಅದರಲ್ಲಿ ಇರುತ್ತೆ. ನೋಡಿ, ಇದೇ ಅಡಾಪ್ಟರ್ಸು ಅದರಲ್ಲಿ ಇಟ್ಟಿದ್ದೀವಿ. ಒಂದು ದೊಡ್ಡದಿರುತ್ತೆ, ಇನ್ನೊಂದು ಚಿಕ್ಕದಿರುತ್ತೆ ಸರ್. ಇದಕ್ಕೆ 3 ಪಿನ್ ಇರುತ್ತೆ ಒಳಗಡೆ. ನೋಡಿ, ಈ ಥರ 3 ಪಿನ್ ಇರುತ್ತೆ. ಇನ್ನೊಂದಕ್ಕೆ 2 ಪಿನ್ ಇರುತ್ತೆ. 3 ಪಿನ್ ಇರ್ತಕ್ಕಂಥ ದೊಡ್ಡ ಅಡಾಪ್ಟರ್ ತಗೊಂಡ್ಬಂದು ನೋಡಿ ಈ ಕಡೆ ಫಸ್ಟ್ ಇದಕ್ಕೆ ಹಾಕೋದು. ಇದು ಹಾಕಿದ ತಕ್ಷಣ ನಮ್ಗೆ ಒಳಗಡೆ ಫ್ಯಾನ್ಗಳು ರನ್ನಿಂಗ್ ತಗೊಳುತ್ತೆ. ಈ ಕರೆಂಟ್ ಪ್ಲಗ್ ಇದೆ ಅಲ್ವಾ, ಕರೆಂಟ್ಗೆ ಆಗ್ಬಿಡೋದು. ಅಂದರೆ ಇದೆಲ್ಲ ಸೆಟಪ್ಗೆ ಒಂದು ಪ್ಲಗ್ ಬಾಕ್ಸ್ ಒಂದು ತಗೊಳ್ಳಿ. ಪ್ಲಗ್ ಬಾಕ್ಸ್ ತಗೊಂಡ್ರೆ ಇದೆಲ್ಲ ನಾವು ಲೂಸ್ ಮಾಡಿದ್ದೀವಿ. ಬಾಕ್ಸ್ ಒಂದು ತಗೊಂಡ್ರೆ ಸಾಕೆಟ್ ಬಾಕ್ಸು. ಇಂಥ ಅಡಾಪ್ಟರ್ ಒಂದು, ಈ ಅಡಾಪ್ಟರ್ ಒಂದು, ಈ ಕರೆಂಟ್ ಪ್ಲಗ್ 3 ತಗೊಂಡು ಕರೆಂಟ್ಗೆ ಹಾಕೋದು ಅಷ್ಟೇ. ಇನ್ನೊಂದು ಅಡಾಪ್ಟರ್ ಇದೆಯಲ್ವಾ, ಇದನ್ನು ತಗೊಂಬಂದು ಚಿಕ್ಕ ಅಡಾಪ್ಟರ್ ಇದನ್ನು ತಗೊಂಬಂದು ನೋಡಿ ಇದಕ್ಕೆ ಹಾಕಿದ ತಕ್ಷಣ ನಮಗಿಲ್ಲ ಮೀಟ್ರ್ ಆನ್ ಆಗಿಬಿಡುತ್ತೆ. ಒಳಗಡೆ ಲೈಟ್ಸ್ ಆನ್ ಆಗುತ್ತೆ. ಈ ಮೋಟ್ರ್ ಆಟೋಮೆಟಿಕ್ ಟರ್ನಿಂಗ್ ಸ್ಟಾರ್ಟ್ ಆಗುತ್ತೆ. ನೀವೇನು ತಿರ್ಸಂಗಿಲ್ಲ. ಈ ಮೋಟ್ರ್ ನಿಮಗೆ 2 ಗಂಟೆಗೆ ಒಂದ್ಸಾರಿ ಒಂದು 20 ಸೆಕೆಂಡ್ ಮಾತ್ರ ಟರ್ನಿಂಗ್ ಆಗ್ಬಿಟ್ಟು ಅದ್ರ ಮೊಟ್ಟೆಗಳು ತಿರ್ಸ್ಕೊಂಡ್ಬಿಟ್ಟು ಆಫ್ ಆಗಿಬಿಡುತ್ತೆ. ಅದೇ ಆಫ್ ಆಗುತ್ತೆ. 2 ಗಂಟೆಗೆ ಒಂದ್ಸಾರಿ ತಿರ್ಸ್ಕೊಳ್ಳುತ್ತೆ, ಒಂದು 20 ಸೆಕೆಂಡ್ ಮಾತ್ರ. ಲೈಟ್ಗಳು ಆಟೋಮೆಟಿಕ್ ಆಗಿ ಆಫ್ ಆನ್ ಆಗ್ತಾ ಇರುತ್ತೆ. ಟೆಂಪ್ರೇಚರ್ ಯಾವ ಥರ ಇದ್ರೆ ಆ ಥರ. ಟೆಂಪ್ರೇಚರ್ ಸರಾಯ್ತು ಅನ್ಕೊಳ್ಳಿ, ಆಫ್ ಆಗಿಬಿಡುತ್ತೆ. ಟೆಂಪ್ರೇಚರ್ ಬೇಕು ಅನ್ಕೊಳ್ಳಿ, ಪುನಃ ಆನ್ ಆಗುತ್ತೆ. ಆ ಥರ ಇರುತ್ತೆ. ಫ್ಯಾನ್ಗಳಿದೆಯಲ್ಲ, ಅವು 24 ಅವರ್ಸ್ ಆನಲ್ಲೇ ಇರುತ್ತೆ, ಅದು ಆಫ್ ಆಗಲ್ಲ. ಆ ಥರ ನೀವು ಇದರಲ್ಲೆಲ್ಲ ಲೈನ್ಗಳಲ್ಲಿ ಮೊಟ್ಟೆಗಳು ಜೋಡಿಸ್ಕೊಳ್ಳೋದು ಸರ್. ಒಂದೊಂದು ಲೈನ್ಗೆ ನಿಮಗೆ 8 ಮೊಟ್ಟೆ ಹಿಡಿಯುತ್ತೆ. ಇಲ್ಲಿಂದ ಇಲ್ಲಿವರೆಗೂ ನೀವು 10 ಲೈನ್ ಇರುತ್ತೆ. ಟೋಟಲ್ 80 ಮೊಟ್ಟೆ ಹಿಡಿಯುತ್ತೆ. ಈ 80 ಮೊಟ್ಟೆನಲ್ಲಿ ನೀವು 20 ಇದ್ರೆ 20, 30 ಇದ್ರೆ 30, 50 ಇದ್ರೆ 50, ಎಷ್ಟಿದ್ರೆ ಅಷ್ಟು ಅಕೌಂಟ್ ಮಾಡ್ಕೋಬೋದು. ಇಲ್ಲ ಸರ್, ನಮಗೆ ಡೈಲಿ ಮೊಟ್ಟೆ ಬರುತ್ತೆ, ಡೈಲಿ ಇಟ್ಕೊಳ್ತೀವಿ ಅಂದ್ರೆ ಸಮಸ್ಯೆ ಇಲ್ಲ, ಇಟ್ಕೋಬೋದು. ನೀವು ಇಟ್ಟವಾಗ್ಲಿಂದ 19 ದಿನಕ್ಕೆ ಮರಿ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಬಂದಿರ್ತಕ್ಕಂಥ ಮರಿಗಳು ಒಂದು ಬ್ರೂಡಿಂಗ್ ಸೆಟಪ್ ಹಾಕೊಂಡು ಬೆಳೆಸ್ಕೋಬೇಕಾಗುತ್ತೆ. ಅದು ಹೆಂಗೆ ಅಂತ ನಾನು ಹೇಳ್ತೀನಿ.
ಇದು ನೋಡಿ, ಇದು ಮುಚ್ಚಲ, ಇದನ್ನ ಕ್ಲೋಸ್ ಮಾಡ್ರೆ ಆಯ್ತು. ಇದನ್ನ ದಿನಕ್ಕೆ 2 ಬಾರಿ, ಬೆಳಗ್ಗೆ ಒಂದ್ಸರಿ, ಸಾಯಂಕಾಲ ಒಂದ್ಸರಿ, 1 ನಿಮಿಷ ಓಪನ್ ಮಾಡಿ ಕ್ಲೋಸ್ ಮಾಡಿದ್ರೆ ಸಾಕು. ಬೆಳಗ್ಗೆ ಒಂದ್ಸರಿ, ಸಾಯಂಕಾಲ ಒಂದ್ಸರಿ, 1 ನಿಮಿಷ ಓಪನ್ ಮಾಡೋದು. ಎಲ್ಲ ಕರೆಕ್ಟ್ ಆಗಿದೆಯಾ? ಓಕೆ. ಟಬ್ಬಲ್ಲಿ ಇರ್ತಕ್ಕಂಥ ನೀರನ್ನ ಅವಾಗಲೇ ತೆಗೆದು ಪಕ್ಕದಲ್ಲಿ ಇಡ್ತಲ್ವಾ, ಹಂಗೆ ತೆಗೆದು ಪಕ್ಕದಲ್ಲಿ ಇಟ್ಟು 3 ದಿನಕ್ಕೊಂದ್ಸರಿ ಬದಲಾಯಿಸೋದು ನೀರನ್ನ. ಪ್ರತಿ 3 ದಿನಕ್ಕೊಂದ್ಸರಿ ನೀರು ಬದಲಾವಣೆ ಆಗ್ತಾ ಇರಬೇಕು. ನೆಕ್ಸ್ಟು ಈ ಥರ ಪ್ರೊಸೀಜರ್ ಒಂದು ವಾರ ಮಾಡ್ತಾ ಇರ್ತಾರೆ. 1 ವಾರ ಆದಮೇಲೆ ಸಾಯಂಕಾಲ ಟೈಮ್, ನೈಟ್ ಆದಮೇಲೆ ರೂಮಲ್ಲಿ ಇರ್ತಕ್ಕಂಥ ಲೈಟ್ಸ್ ಎಲ್ಲ ಆಫ್ ಮಾಡಿ, ಇನ್ಕ್ಯುಬೇಟರ್ ಕೂಡ ಕಂಪ್ಲೀಟ್ ಆಫ್ ಮಾಡಿಬಿಟ್ಟು ರೂಮೆಲ್ಲ ಡಾರ್ಕ್ ಮಾಡಿಕೊಂಡು ಮೊಬೈಲಲ್ಲಿ ಟಾರ್ಚ್ ಆನ್ ಮಾಡಿಕೊಂಡು ಮೊಟ್ಟೆನ ತೆಗೆದು ಮೊಬೈಲ್ ಟಾರ್ಚ್ ಮೇಲೆ ಇಟ್ಟರೆ ನಿಮ್ಗೆ ಒಳಗಡೆ ಮರಿಗಳು ಬೆಳವಣಿಗೆ ಆಗ್ತಾ ಇರೋದು ಕಾಣಿಸುತ್ತೆ. ಮರಿಗಳು ಬೆಳವಣಿಗೆ ಆಗ್ತಾ ಇರೋದು ಮಾತ್ರ ಅಲ್ಲಿ ಇಟ್ಕೊಂಡು ಏನಿಲ್ದಿರತಕ್ಕಂಥ ತೆಗೆದು ಬಿಸಾಕಬೇಕಾಗುತ್ತೆ ನೀವು. ಆ ಥರ ಅದೆಷ್ಟು 1 ವಾರ, 1 ವೀಕ್ ಮತ್ತೆ ನಾರ್ಮಲ್ ಇಟ್ಬಿಟ್ಟು ಕ್ಲೋಸ್ ಮಾಡಿಬಿಡೋದು. ಮತ್ತೆ 13th ಡೇ ಮತ್ತೆ ಇನ್ನೊಂದ್ಸರಿ ಸೇಮ್ ಪ್ರೊಸೀಜರ್. ಆ ಥರ ಮತ್ತೆ ಟೆಸ್ಟಿಂಗ್ ಮಾಡಿದ್ರೆ ಅವಾಗ ಕೆಲವೊಂದು ಮೊಟ್ಟೆಗಳಲ್ಲಿ ಮರಿಗಳಾಗಿರೋದಿರುತ್ತೆ. ಅದೇನಂದ್ರೆ ಮೊಟ್ಟೆಗಳಲ್ಲಿ ಎನರ್ಜಿ ಸಾಕಾಗಿರೋದಿಲ್ಲ, ಕೆಲವೊಂದು ಡ್ಯಾಮೇಜ್ ಮೊಟ್ಟೆ ಇರುತ್ತೆ, ಇವೆಲ್ಲ ಹೋಗ್ಬಿಡುತ್ತೆ. ಒಳ್ಳೆ ಕ್ವಾಲಿಟಿ ಇರೋದು ಮಾತ್ರ ಮರಿ ಆಗುತ್ತೆ. ಆ ಮರಿ ಆಗ್ತಕ್ಕಂಥ ಮೊಟ್ಟೆ ಅಲ್ಲಿ ಇಟ್ಟಿದ್ರೆ ನಿಮಗೆ 17 ದಿನ ಆಗುತ್ತೆ. ಅಲ್ಲಿಂದ ನೆಕ್ಸ್ಟ್ ಅದು ಆಗ್ಬಿಟ್ಟು ಕ್ಲೋಸ್ ಮಾಡ್ತೀರಾ. 15 ದಿನ ಆಗುತ್ತೆ. 15 ದಿನ ಆಗಿರೋವಾಗ ಯಾವ್ಯಾವ ಇದು ಮೊಟ್ಟೆ 15 ದಿನ ಆಗಿರುತ್ತೋ ಅದನ್ನು ಕೆಳಗಡೆ ಮರಳಾಕೋದು ಒಂದು ಪ್ರೊಸೀಜರ್ ನೀವು ವಿಡಿಯೋ ಕಳಿಸ್ಕೊಡ್ತೀವಿ. ಆ ಮರಳಾಕಿರೋದ್ರಲ್ಲಿ ಮೊಟ್ಟೆಗಳು ತಗೊಂಡು ಕೆಳಗಡೆ ಇಟ್ಬಿಡೋದು. ಟಬ್ಬಲ್ಲಿ ಉಗುರು ಬೆಚ್ಚಗೆ ನೀರು ಕಾಯಿಸಿ ದಿನಕ್ಕೊಂದ್ಸಾರಿ ಲೋಡ್ ಮಾಡ್ಕೋಬೇಕು. ಅದರಲ್ಲಿ ಇವತ್ತೊಂದ್ಸಾರಿ ಹಾಕ್ತೀರಿ, ಇವತ್ತು ಸಾಯಂಕಾಲ, ನಾಳೆ ಸಾಯಂಕಾಲ ಚೆಲ್ಬಿಟ್ಟು ಫ್ರೆಶ್ ಮತ್ತೆ ಉಗುರು ಬೆಚ್ಚಗೆ ಕೈಸಿ ಹಾಕ್ಬಿಟ್ಟು, ಜಾಸ್ತಿ ಬಿಸಿ ಆಗಬಾರ್ದು. ಮೊಟ್ಟೆಗಳು 19ನೇ ದಿನದಿಂದ ಮೊಟ್ಟೆಗಳು ಹೊಡ್ಕೊಂಡು ಹೊರಗಡೆ ಬರ್ತವೆ. ಎಷ್ಟು ದಿನದ 18 ದಿನ ಆಗಿದೆಯೋ ಅದನ್ನ ಕೆಳಗಡೆ ಇಟ್ಬಿಡ್ತೀರಾ. ಇವತ್ತೊಂದು 5 ಇತ್ತು, ನಾಳೆ ಒಂದು 20 ಇತ್ತು, ಕೆಳಗಡೆ ಇಟ್ಬಿಡಿ. 18 ದಿನ ಆಗ್ತೈತೆ. ಅವಶ್ಯಕವೇ ಹೊಡ್ಕೊಂಡು ಹೊರಗಡೆ ಬರ್ತವೆ ಮರಿಗಳು. ಬಂದಮೇಲೆ 3-4 ಗಂಟೆ ಅಲ್ಲೇ ತಿರುಗಾಡ್ತು ಅಂತ ಆರಾಮಾಗಿ. ಫುಲ್ ಎನರ್ಜಿ ಬಂದಮೇಲೆ ಮರಿಗೆ ಮೇಲೆ ತೇವ ಎಲ್ಲ ಆರೋಗ್ಬಿಟ್ಟು ಆಕ್ಟಿವ್ ಆಗಿ ತಿರುಗಾಡ್ತಾ ಇರೋ ಮರಿಗಳನ್ನ ತೆಗೆದ್ಬಿಟ್ಟು ನೋಡಿ, ಇಂಥದ್ದೊಂದು ಬ್ರೂಡಿಂಗ್ ಸೆಟಪ್ ಅಂತಾರೆ ಇದನ್ನ. ಇದರಲ್ಲಿ ಒಂದು ಕಟನ್ ಬಾಕ್ಸ್ ಒಂದು ತಗೊಂಡು ಅದರಲ್ಲಿ ಒಂದು 100 ವಾಟ್ಸ್ ಬಲ್ಪ್ ಒಂದು ಹಾಕೊಂಡು ಒಂದು ಬ್ರೈಲರ್ ಸ್ಟಾರ್ಟರ್ ಫೀಡು ನೀರು ಹಾಕೊಂಡು ನೋಡಿ ಮರಿಗಳು ನೋಡಿ ಈ ಥರ ಬಿಟ್ಕೊಳ್ಳೋದು ಅಷ್ಟೇ. ಫೀಡ್ ತಿನ್ಕೊತವೆ, ನೀರು ಕುಡಿತವೆ, ಆರಾಮಾಗಿ ಇವೆಲ್ಲ 2-3 ದಿನ. ಇವಾಗ ಕೂಡ ಮರಿಗಳು ಬರ್ತಾ ಇದ್ದಾವೆ. ಇದರಲ್ಲಿ ಹೊಡ್ಕೊಂಡು ಬಂದಿದೆ ನೋಡಿ, ಫ್ರೆಶ್ ಆಗಿ ನೋಡಿ ಇವಾಗ ಬಂದಿರೋದು. ಇನ್ನೂ ಎನರ್ಜಿ ಕೂಡ ಬಂದಿಲ್ಲ. ಫ್ರೆಶ್ ಆಗಿ ಹೊಡ್ಕೊಂಬಂದ್ರೆ ಈ ಥರ ಇರುತ್ತೆ. ಇನ್ನೂ ಉಮ್ಮಿರುತ್ತೆ, ಆರುತ್ತೆ. ಆ ಥರ ನೋಡಿ. ಇಲ್ಲಿ ಹೊಡ್ಕೊತಾ ಇದೆ ನೋಡಿ ಮೊಟ್ಟೆ ನೋಡಿ, ಹೊಡಿತಾ ಇದ್ದೀನಿ, ಚುಚ್ತಾ ಇದೆ ಈ ಥರ. ಈ ಬಲ್ಪ್ ಯಾವಾಗಲೂ ಆನಲ್ಲಿ ಇರಬೇಕು. ನಿಮಗೆ ಬಿಸಿ ಜಾಸ್ತಿ ಆಗ್ಬಿಡ್ತದೆ, ಮರಿಗಳು ಬಾಯಿ ತೆಗಿತಾ ಇದೆ ಅನ್ನೋವಾಗ ಮಾತ್ರ ಆಫ್ ಮಾಡ್ಕೋಬೇಕಾಗುತ್ತೆ. ಆ ಥರ ಡೇ ಆ್ಯಂಡ್ ನೈಟ್ ಆನ್ ಮಾಡಿ ಬಿಟ್ಬಿಟ್ರೆ ಮರಿಗಳು ಬೇಕಾಗಿರೋ ಎಲ್ಲ ಸ್ಟಾರ್ಟರ್ ಫೀಡ್ ತಿನ್ಕೊತವೆ, ನೀರು ಕುಡ್ಕೊತವೆ, ಹಾಕಾಗಿ 1 ತಿಂಗಳ ಕಾಲ ಇಲ್ಲಿ ಬೆಳ್ಕೊಳ್ತವೆ. ಮರಳಾಕೋ ಉದ್ದೇಶ ಏನು ಅಂದರೆ ಚೀಲ ಅದು ಇದು ಹಾಕಿದ್ರೆ ದಿನಕ್ಕೆ 1 ಸಾರಿ 2 ಸಾರಿ ಚೇಂಜ್ ಮಾಡಬೇಕಾಗುತ್ತೆ. ಮರಳು ಬ್ಯಾಚ್ಗೆಲ್ಲ 1 ಸಾರಿ ಚೇಂಜ್ ಮಾಡ್ಕೊಂಡ್ರೆ ಸರ್. ಈ ಥರ ಸರ್ ನಿಮ್ಮ ಕಂಪ್ಲೀಟ್ ಸಿಸ್ಟಮ್ಮು. ನಿಮಗೆ ಡೈಲಿ ಮೊಟ್ಟೆಗಳನ್ನ ಇದು ಮಾಡ್ಬೇಕು ನೋಡಿ. ಬಿಸಿ ಸರ್ ಆಯಿತು, ಆಫ್ ಆಯಿತು, ಮತ್ತು ಬಿಸಿ ಬೇಕಂದರೆ ಅದೇ ಆನ್ ಆಗುತ್ತೆ, ಆಟೋಮೆಟಿಕ್ ಇರುತ್ತೆ ಕಂಪ್ಲೀಟ್ ಆಗಿ. ಡೌಟ್ಸ್ ಇದೆ ಇವಾಗ ನಿಮಗೆ ಇನ್ನೇನಂದರೆ ವ್ಯಾಕ್ಸಿನೇಷನ್ನು ಇದ್ರ ಬಗ್ಗೆ ಎಲ್ಲ ನಮ್ಮ ವೀಡಿಯೋಸ್ ನಿಮ್ಮ ವಾಟ್ಸಪ್ ನಂಬರ್ಗೆ ಇದೆ. ಫುಲ್ಲು ಮೊಟ್ಟೆಗಳು ಇಟ್ಕೊಳ್ಳೋದ್ರಿಂದ ಮರಿಗಳು ಬಂದಮೇಲೆ ವ್ಯಾಕ್ಸಿನೇಷನ್ವರೆಗೂ ನಿಮ್ಮ ವಾಟ್ಸಪ್ ನಂಬರ್ ಕಳಿಸ್ಕೊಡ್ತೀವಿ. ನೋಡ್ಕೊಂಡು ಆ್ಯಸ್ ಇಟ್ ಈಸ್ ಫಾಲೋ ಮಾಡ್ತೀವಿ. ಮೊಟ್ಟೆಗಳು ಆದಷ್ಟು 3 ದಿನ ಒಳಗಡೆ ಇಟ್ಕೊಳ್ಳೋಕೆ ಟ್ರೈ ಮಾಡಿ. ಬೇಸಿಗೆ ಕಾಲದಲ್ಲಿ ನಾರ್ಮಲ್ ಕ್ಲೈಮೇಟಲ್ಲಿ ಒಂದು 10 ದಿನ ಒಳಗಡೆ ಇಟ್ಕೊಳ್ಳಿ. 10 ದಿನ ಮೇಲೆ ಇರೋದು ಪ್ರಿಪೇರೇ ಮಾಡೋಕೆ ಹೋಗ್ಬೇಡಿ ಇನ್ಕ್ಯುಬೇಟರ್. ಹಳೆ ಮೊಟ್ಟೆ ಟ್ರೈನ್ ಆಗುತ್ತೆ ಅಂದರೆ ಬ್ಲಾಸ್ಟ್ ಆದರೆ ಇದೆಲ್ಲ ಗಲೀಜ್ ಆಗಿಬಿಡುತ್ತೆ, ವೈರಸ್ ಫಾರ್ಮೇಷನ್ ಆಗೋ ಚಾನ್ಸ್ ಇರುತ್ತೆ, ಮತ್ತು ನೆಕ್ಸ್ಟ್ ಬರೋ ಬ್ಯಾಚ್ಗಳಿಗೆಲ್ಲ ಎಫೆಕ್ಟ್ ಆಗುತ್ತೆ. ಅಂದರೆ ಈ ಬೇಸಿಗೆ ಕಾಲದಲ್ಲಿ ಬೇಡ, ಯಾಕಂದರೆ ಮೊಟ್ಟೆಗಳು ನೀವು ಎಲ್ಲಿ ಟ್ರೈನ್ ಅಲ್ಲೇ ಮರಿಗಳಾಗೋ ಚಾನ್ಸ್ ಇರುತ್ತೆ ಜಾಸ್ತಿ. ಮರಿ ಹಾಸೋತೋದ್ರೆ ಮತ್ತೆ ಅದು ಮರಿ ಇಲ್ಲಿ ಮತ್ತೆ ಗ್ರೋತ್ ಆಗಲ್ಲ. ಆದಷ್ಟು ಬೇಗ ಇವತ್ತು ಬಿಡೋದು ಸಜೆಸ್ಟಬಲ್.
ನೀವು ಮತ್ತೆ ಮಳೆಗಾಲ ಚಳಿಗಾಲದಲ್ಲೆಲ್ಲ ಹೆಂಗ್ ಬೇಕು ಹಂಗೆ ಇಟ್ಕೊಳ್ಳಿ, ಒಂದು 10 ದಿನ ಒಳಗಡೆ ಇಟ್ಕೊಳ್ಳಿ. ಮ್ಯಾಕ್ಸಿಮಮ್ ಆಸ್ ಪಾಸಿಬಲ್ ಅದರಲ್ಲಿ ಇಟ್ಕೊಂಡ್ರೆ ನಿಮ್ಗೆ ಒಳ್ಳೆ ರಿಸಲ್ಟ್ ಬರುತ್ತೆ. ಆಯ್ತಾ ತೆಗಿಯೋದು ಸರ್. ನಿಮಗೆ ಇದು 80 ಮೊಟ್ಟೆದು 7,500 ಆಗುತ್ತೆ. 1 ವರ್ಷ ವ್ಯಾರಂಟಿ ಇರುತ್ತೆ. ಒಂದು ಟೆಂಪ್ರೇಚರ್ ಕಂಟ್ರೋಲಿಂಗ್ ಮೀಟರ್ ಅಂದರೆ ನೋಡಿ ಇನ್ವರ್ಟರ್ ಇದು ಆ ಟಬ್ಬಲ್ಲಿ ಹಾಕಿದ್ವಿ, ವಾಟರ್ ಟಬ್ಬಲ್ಲಿ ಅದೊಂದು ಎಕ್ಸ್ಟ್ರಾ ಬರುತ್ತೆ. ಸರ್ ಇದು ವಾರಂಟಿ ಅಂದ್ರೆ ವರ್ಷದವರೆಗೂ ಏನು ಆಗಲ್ಲ ಅಂತಾನೆ ವರ್ಷ ಕೊಡ್ತಾ ಇದೀವಿ. 160ಗಾದ್ರೆ 3 ವರ್ಷ ಕೊಡ್ತೀವಿ, ಏನು ಪ್ರಾಬ್ಲಮ್ ಬರಲ್ಲ. ಎಲ್ಲ ನೋಡಿ ಮನೆಗೆ ಆಗ್ತಕ್ಕಂಥ ಒಳ್ಳೆ ಕ್ವಾಲಿಟಿ ಇರ್ತಕ್ಕಂಥ ವೈರು ಎಲ್ಲ ಒಳ್ಳೆ ಕ್ವಾಲಿಟಿ ಇರುತ್ತೆ. ಮೆಟೀರಿಯಲ್ ಎಲ್ಲ ಟೀಕ್ ವುಡ್ ಬಳಸ್ತಾ ಇರೋದು, ಬೆಂಡ್ ಕೂಡ ಬರಲ್ಲ, ಏನು ಕಂಪ್ಲೇಂಟ್ ಬರಲ್ಲ. ಆ ಥರ ನಿಮ್ಗೇನು ಟೆನ್ಷನ್ ಬೇಕಾಗಿರಲ್ಲ. ಒಂದು ವೇಳೆ ಏನಾದರೂ ಪ್ರಾಬ್ಲಮ್ ಆಯ್ತು ಅನ್ಕೊಳ್ಳಿ, ಟೆಂಪ್ರೇಚರ್ ಕಂಟ್ರೋಲ್ ಹೋದ್ರೆ ನಿಮ್ಮ ಬ್ಯಾಚ್ ಎಲ್ಲ ಹೋಗ್ಬಿಡುತ್ತೆ. ಅದಕ್ಕಾಗಿ ಒಂದು ಎಕ್ಸ್ಟ್ರಾ ಕೊಟ್ಟಿರ್ತೀವಿ ನಿಮಗೆ. ಪ್ಯಾಕ್ ಮಾಡ್ಕೊಡೋದಾ? 80 ಪ್ಯಾಕಿಂಗ್ ಆಗಿರೋದು, ಟೆಸ್ಟಿಂಗ್ ಎಲ್ಲ ಆಗಿದೆ. ನೀವು ತಗೊಂಡು ಹೋಗ್ಬೋದು. ಬರೀ 80 ಮೊಟ್ಟೆದ ಪ್ಯಾಕಿಂಗ್ ಆಗಿದೆ. ಇದಕ್ಕೆ ಇನ್ನೊಂದು 200 ಎಕ್ಸ್ಟ್ರಾ ಆಗುತ್ತೆ. ಮಾಲೂರ 61 ಸರ್. ಇದು ನಿಮ್ಮದು ನಂಬರ್ ಆಗಿರುತ್ತೆ. ಇದ್ರದ್ದೊಂದು ಫೋಟೋ ಒಂದು ಇಟ್ಕೊಂಡಿರಿ. ಒಂದು ವೇಳೆ ನಿಮ್ಗೆ ಏನಾದರೂ ಎಮರ್ಜೆನ್ಸಿಲಿ ಫೋಟೋ ಕೂಡ ಸಿಗಲಿಲ್ಲ ಅಂದರೆ ಈ 5458 ಏನಿದೆಯೋ ಇದು ನಿಮ್ಮ ಇನ್ಕ್ಯುಬೇಟರ್ ನಂಬರು. ನೀವು ಇದನ್ನು ನಮ್ಗೆ ಹೇಳಿದ್ರೆ ಏನಾದರೂ ಪ್ರಾಬ್ಲಮ್ ಇದ್ದರೆ ಸರ್ವಿಸ್ ಕೊಡ್ತೀವಿ. ಇಲ್ಲ ಈ ಫೋಟೋ ಕಳಿಸ್ಕೊಡೋದು ಒಳ್ಳೇದು. ಇದು ತಗೊಳ್ಳಿ, ಅಂದರೆ ಸ್ಲಿಪ್ ಎಲ್ಲೋ ಬಿಸಾಕ್ಬಿಟ್ಟು ಹೋಗ್ಬಿಡುತ್ತಲ್ಲ, ಫೋಟೋ ಇದ್ರೆ ಸಿಗುತ್ತೆ. ಆ ಥರ ಅಟ್ಲೀಸ್ಟ್ ಫೋಟೋ ಕೂಡ ಸಿಗಲಿಲ್ಲ ಅಂದರೆ ನಂಬರ್ ಹೇಳಿ ಸಾಕು, ನಾವು ನೋಡ್ಕೊಂಡು ನಾವು ಸರ್ವಿಸ್ ಏನಿದೆ ಅದು ಕೊಡ್ತೀವಿ. 7,700 ರೂಪಾಯಿ. ಇಲ್ಲ ಸರ್, ಪ್ರೈಸಸ್ ಫಿಕ್ಸೆಡ್ ಇರುತ್ತೆ. ಇಲ್ಲಿ ನೀವು ವಿಡಿಯೋಸ್ ನೋಡ್ಕೊಂಡೆ ಬಂದಿದ್ದೀರಾ, ನಿಮ್ಗೆ ಗೊತ್ತಿರುತ್ತೆ. 7,500 ಈ ಪ್ಯಾಕಿಂಗ್ ಮಾಡಲಿಕ್ಕೆ 200. ನಿಮಗೆಲ್ಲ ಮಾಲೂರಿಗೆ ತಲುಪಿಸಿ ಅಂದರೆ 8,000 ಆಗಿ ಮಾಲೂರಿಗೆ ಬಂದ್ಬಿಡು. ನಿಮಗೆ ಏನಾದರೂ ಡೌಟ್ಸ್ ಬಂದರೆ ನಾವೆಲ್ಲ ವೀಡಿಯೋಸ್ ವಾಟ್ಸಪ್ಪಲ್ಲಿ ಕಳಿಸ್ಕೊಡ್ತೀವಿ ಸರ್. ಆಸ್ಟೀಸ್ ನೋಡ್ಕೊಳ್ಳಿ. ಅಕಸ್ಮಾತ್ ನಿಮ್ಗೆ ಯಾವ್ದಾದ್ರು ಡೌಟ್ ಬಂದರೆ ಬೆಳಗ್ಗೆ 10 ಗಂಟೆಯಿಂದ ಸಾಯಂಕಾಲ 6 ಗಂಟೆ ಒಳಗೆ ಯಾವಾಗಾದ್ರೂ ಫೋನ್ ಮಾಡ್ಕೊಳ್ಳಿ. ಇಲ್ಲ ಎಮರ್ಜೆನ್ಸಿ ಏನಾದಿದ್ರೆ ವಾಟ್ಸಪ್ಪಲ್ಲಿ ಮೆಸೇಜ್ ಕಳಿಸ್ಕೊಡಿ, ನಮಗೆ ನಾವು ನೋಡ್ಕೊಂಡು ರಿಪ್ಲೈ ಮಾಡ್ತೀವಿ. ಮ್ಯಾಕ್ಸಿಮಮ್ 6 ಮೇಲೆ ಕಾಲ್ಸ್ ತೆಗಿಯಲ್ಲ ಸರ್, ಆಯಿತಾ? ಸರ್ ಇದೀಗ ಇವ್ರು ಬಂದಿರೋದು ಮಾಲೂರಿಂದ. ಅಂದರೆ ನಮಗೆ ಅಪ್ರಾಕ್ಸಿಮೇಟ್ಲಿ ಒಂದು 150 ಕಿಲೋಮೀಟ್ರ್, 100ರಿಂದ 150 ಕಿಲೋಮೀಟ್ರ್ ಆಗುತ್ತೆ. ನೋ ಪ್ರಾಬ್ಲಮ್. ಅಲ್ದಿರಿದ್ರೆ ಯಾರಿಗಾದ್ರೂ ಬೇಕಾದಲ್ಲಿ ನಮ್ಮಲ್ಲಿ ಬಂದು ನೋಡಿ ಮಾತಾಡಿ ತಗೊಂಡು ಹೋಗ್ಬೋದು. ಇಲ್ಲ ನಮಗೆ ಕಳಿಸ್ಕೊಡಿ ಸರ್ ಅಂದರೆ ನಮಗೆ ನೋಡಿ ಇವಾಗ ಅವ್ರು ಹೆಂಗೆ ಬಾಕ್ಸ್ ಆದರೆ ನೀಟಾಗಿ ಪ್ಯಾಕಿಂಗ್ ಮಾಡಿದ್ದೀವೋ, ಅವರು ಕಾರಲ್ಲಿ ಬಂದಿದ್ದರೆ ಪ್ಯಾಕಿಂಗ್ ಅವಶ್ಯಕತೆ ಇರ್ತಾ ಇರಲಿಲ್ಲ. ಅವರು ವೆಹಿಕಲಲ್ಲಿ ಇದು ಇಂಥ ವೆಹಿಕಲಲ್ಲಿ ಬಂದಿದ್ರಲ್ವ, ಬೊಲೇರೋ ಗಾಡಿನಲ್ಲಿ, ಅದಕ್ಕೆ ಪಕ್ಕ ಪ್ಯಾಕಿಂಗ್ ಅವಶ್ಯಕತೆ ಇರುತ್ತೆ. ಯಾಕಂದರೆ ಹೋಗೋವಾಗ ಫುಲ್ ಶೇಕ್ ಬರುತ್ತೆ ವೆಹಿಕಲ್. ಆದ್ದರಿಂದ ನಿಮಗೂ ಬೇಕಾದರೆ ನಾವು ಕೊರಿಯರ್ ಮಾಡ್ಕೊಡ್ತೀವಿ ನೀಟಾಗಿ ಈ ಥರ ಪ್ಯಾಕ್ ಮಾಡಿ. ಇಲ್ಲ ಬಂದು ನೋಡಿ ಮಾತಾಡಿ ತೊಗೊಂಡು ಹೋಗೋರು ಇದ್ರೆ ಬರ್ಬೋದು, ನೋ ಪ್ರಾಬ್ಲಮ್ ಸರ್. ಥ್ಯಾಂಕ್ ಯು. ಯಾವ ಸರ್? ಸರ್ ಹೌದು, ಕೋಳಿ ಫಾರ್ಮ್ ಇದು ನಮ್ದು. ಎಲ್ಲ ಇಂಕ್ಯುಬೇಟರ್ಸ್ ಎಲ್ಲ ಮ್ಯಾನುಫ್ಯಾಕ್ಚರ್. ನಿಮ್ಗೆ ಏನಾದ್ರೂ ಇಲ್ಲಿಗಲ್ದು ಕೋಳಿಗಳ್ದು ಏನೋ ಕಂಪ್ಲೇಂಟ್ ಇದೆ ಅನ್ಕೊಳ್ಳಿ, ಅದಕ್ಕೆ ಒಂದು ಐರನ್ ಮೆಶಿ ಇಂಥ ಮೆಷಿಂದ ಒಂದು ಬಾಕ್ಸ್ ಮಾಡಿಸ್ಕೊಂಡ್ಬಿಡಿ, ಆರಾಮಾಗಿ ಈಸಿ ಇರುತ್ತೆ. ಫುಲ್ ಸುತ್ತ. ಓಕೆ ಸರ್. ಓಕೆ ಸರ್. ಓಕೆ ನೋಡಿ ಸರ್, ಇವಾಗ ಈ ಥರ ಎಲ್ಲರೂ ಬಂದು ತಗೊಂಡು ಹೋಗ್ತಾ ಇರ್ತಾರೆ. ನೀವು ಯಾವುದೇ ವಿಷಯಕ್ಕೂ ಟೆನ್ಷನ್ ಬೀಳಂಗಿರಲ್ಲ. ನೀವು ಬಂದು ನಮ್ಮ ಹತ್ರ ಮಾತಾಡಿ ತಗೊಂಡೋದ್ರೂ ಈ ಥರ ಇರುತ್ತೆ. ಮನೆಯಲ್ಲಿ ಕೂತ್ಕೊಂಡು ಬುಕ್ಕಿಂಗ್ ಮಾಡಿದ್ರೂ ಪಕ್ಕ 100% ಬರುತ್ತೆ. ಏನು ನಾವು ದುಡ್ಡು ಹಾಕ್ತೀವಿ ಇಲ್ವಾ? ಇನ್ನು ವಿಷಯಕ್ಕೆ ನಾನು ಇವಾಗ ನಿಮಗೆ ಲೈವಲ್ಲಿ ಮರಿಗಳೆಲ್ಲ ತೋರಿಸ್ಕೊಡ್ತೀನಿ, ಇದೇ ವಿಡಿಯೋನಲ್ಲೇ ಕಂಟಿನ್ಯೂಷನ್ ಆಗಿ ಬನ್ನಿ ತೋರಿಸ್ಕೊಡ್ತೀನಿ. ಇದು ನಮ್ಮ ಫ್ಯಾಕ್ಟ್ರಿ, ಇದು ಆಫೀಸ್ ಔಟ್ಲೆಟ್ಸ್ ಇಲ್ಲಿ ಆಗ್ತಾ ಇದ್ದ ನಿಮಗೆ ಫಸ್ಟ್ ನೋಡ್ಲಿಕ್ಕೇನೆ ಒಂದು ಸೆಟ್ ಆಫ್ ಮರಿಗಳು ನಿಮ್ಗೆ ಸಿಗುತ್ತೆ. ಇದರಲ್ಲಿ ಬಂದ್ಬಿಟ್ಟು ಒಂದು ಸೆಟ್ ಆಫ್ ಮರಿಗಳು ಸ್ವಲ್ಪ ದೊಡ್ಡ ಸೈಜ್ ಇರೋ ಈ ಕಡೆ ಬಿಟ್ಟಿದ್ದೀವಿ. ಇಲ್ಲೊಂದು ಇಂಕ್ಯುಬೇಟರ್ ಇದೆ, ಇಂಕ್ಯುಬೇಟರಲ್ಲಿ ಮೊಟ್ಟೆಗಳು ಕೂಡ ಹಾಕಿದೀವಿ ಸರ್. ಆ ಥರ ಇವು ಮತ್ತೆ ಅದ್ರ ಡೇಟ್ಗೆ ಅವು ಹೊಡ್ಕೊಂಡು ಹೊರಗಡೆ ಬರುತ್ತೆ. ನಾವು ಡೇಟ್ ವೈಸ್ ಇಟ್ಟಿರ್ತೀವಿ. ಮತ್ತೆ ಇಲ್ಲಿ ನೋಡಿದ್ರೆ ಇನ್ನೂ ತೀರಾ ಸಣ್ಣ ಮರಿಗಳು, ಚಿಕ್ಕ ಚಿಕ್ಕ ಮರಿಗಳೆಲ್ಲ ಇಲ್ಲಿದ್ದಾವೆ ಇಂಕ್ಯುಬೇಟರ್ ಮರಿಗಳು. ಅದಾದ್ಮೇಲೆ
ನಿಮಗೆ ಇಲ್ಲೊಂದು ಇಂಕ್ಯುಬೇಟರ್ ಇಲ್ಲಿ ಕೂಡ ಮೊಟ್ಟೆಗಳಿದಾವೆ. ಇವು ಇವತ್ತು ನಾಳೆ ಹೊಡ್ಕೊಂಡು ಹೊರಗಡೆ ಬರ್ತಕ್ಕಂಥ ಮೊಟ್ಟೆಗಳು. 80 ಮೊಟ್ಟೆನಲ್ಲಿ ಈ ತರ ತಳಭಾಗದಲ್ಲಿ ಮಣ್ಣಲ್ಲಿ ಇಟ್ಕೋಬೇಕಾಗುತ್ತೆ. 15 ದಿನ ಆಗಿದ ತಕ್ಷಣ ಈ ಕಡೆ ಇರತಕ್ಕಂಥ ಇಂಕ್ಯುಬೇಟರ್ ಅಲ್ಲಿ ಆಲ್ರೆಡಿ ಮರಿಗಳು ಬರ್ತಾ ಇದಾವೆ. ನೀವು ನೋಡ್ಕೋಬಹುದು, ಎಳೆಯಾಗಿ ಮುದ್ದಾಗಿ ಬಂದಿರತಕ್ಕಂಥ ಹೊಸ ತಾಜಾ ಮರಿ ಇದು. ಅದ್ರ ಜೊತೆಗೆ ಒಂದು 3-4 ಗಂಟೆ ಹಿಂದೆಗಡೆ ಬಂದಿರತಕ್ಕಂಥ ಒಂದು ಮರಿ ಇದು. ಎಷ್ಟು ಕ್ಯೂಟ್ ಆಗಿ ಎಷ್ಟು ಹ್ಯಾಂಡ್ಸಮ್ ಆಗಿದೆ ನೀವು ನೋಡ್ಬೋದು. ಈ ತರ ಆರಾಮಾಗಿ ನೀವು ಮೇಂಟೈನ್ ಮಾಡಿದ್ರೆ ಒಳ್ಳೆ ರಿಸಲ್ಟ್ ತರಿಸ್ಕೋಬಹುದು ಸರ್. ಯಾವುದೇ ವಿಷಯಕ್ಕೆ ಟೆನ್ಷನ್ ಬೇಡ ಸರ್. ಪ್ರತಿಯೊಂದು ವಿಷಯಕ್ಕೆ ನಾವು ನಿಮ್ಗೆ ಗೈಡೆನ್ಸ್ ಇರ್ತೀವಿ, ಅಸಿಸ್ಟೆನ್ಸ್ ಇರ್ತೀವಿ. ಇಷ್ಟಿಷ್ಟು ಸ್ಟಾಕ್ ಮಾಡ್ತಾ ಇದ್ದೀವಿ. ದುಡ್ಡು ಹಾಕ್ತೀರಾ, ಕಳಿಸಲ್ಲ. ಯಾಕೆ ಕಳಿಸಲ್ಲ ಸರ್? 1,000 ನೀವು ಮೋಸ ಮಾಡಿಬಿಟ್ಟು ನನ್ನ ಫೋನ್ ಸ್ವಿಚ್ ಆಫ್ ಮಾಡ್ಕೊಳ್ಳೋದಿಲ್ಲ, ನಿಮ್ಮ ನಂಬರ್ ಬರ್ದಿರೋ ಮಾಡ್ಕೊಂಡ್ರೆ 1000 ನಂಬರ್ ಇದೆ ಸರ್. ಬೇರೆಯವ್ರ ನಂಬರಿಂದ ಮಾಡಿದ್ರೆ ನಾವು ಮಾತಾಡಲೇಬೇಕಲ್ವಾ, ನಮಗೂ ಕಸ್ಟಮರ್ಸ್ ಬೇಕಲ್ವಾ. ಅದ್ರ ವಿಷಯಕ್ಕೆ ಟೆನ್ಷನ್ ಬೇಡ. ಆರಾಮಾಗಿ ಫೋನ್ ಮಾಡಿ ಬುಕ್ ಮಾಡ್ಕೊಳ್ಳಿ. ಅಷ್ಟು ಡೌಟ್ ಇದ್ರೆ ಬಂದ್ಬೇಡಿ. ನಮ್ಮ ಮಂಗಳೂರು ಕಡೆಯವರು ಕೂಡ ಜಾಸ್ತಿ ಜನ ಬಂದು ತಗೊಂಡೋಗಿರೋರು ಇದ್ದಾರೆ. ಅದರದೇ ಕೆಲವರು ಡೌಟ್ ಬೀಳ್ತಾರೆ ಅಮೌಂಟ್ ಹಾಕೊಳ್ಳೋದಕ್ಕೆ. ಯಾಕಂದ್ರೆ ಅವ್ರಿಗೆ ಸ್ವಲ್ಪ ಟ್ರಸ್ಟ್ ಮಾಡಲ್ಲ ಆ ಕಡೆ ಇರೋರು. ಆರಾಮಾಗಿ ಬಂದ್ಬಿಡಿ ನೀವು, ಇಲ್ಲ ಕೊರಿಯರ್ ಮಾಡಿಸ್ಕೊಳ್ಳಿ. ಇಷ್ಟಿಷ್ಟು ಮಾಡ್ತಾ ಇರೋವಾಗ ಡೌಟೇ ಬೇಡ ಸರ್. ಥ್ಯಾಂಕ್ ಯು.